ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀಬೆಹಣ್ಣಿನ ಕಾರಣಕ್ಕೆ ಚೈತ್ರ ಯಮುನಾ ನಡುವೆ ಕಿರಿಕ್, ಫೈರ್ ಬ್ಯಾಂಡ್ ತಿರುಗೇಟು. ಮೊದಲ ದಿನವೇ ಕೆಲ ಸ್ಪರ್ಧಿಗಳ ನಡುವೆ ವಾಕ್ಸಮರ ನಡೆಯಿತು. ಮುಖ್ಯವಾಗಿ ಚೈತ್ರ ಹಾಗೂ ಯಮುನಾ ಶ್ರೀನಿಧಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಬಾರದು ಎಂದು ಯಮುನಾ, ನನ್ನ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸುತ್ತೀನಿ ಎಂದು ಚೈತ್ರ ವಾದಿಸಲು ಆರಂಭಿಸಿದರು. ಬಿಗ್ ಬಾಸ್ ನೀಡಿದ ವಸ್ತುವನ್ನು ಬಳಸಬೇಕಾ ಬೇಡವೇ ಎನ್ನುವ ವಿಚಾರಕ್ಕೆ ಇಬ್ಬರ ನಡುವೆ ಕಿರುಕಿರುವಾಯಿತು. ನರಕವಾಸಿಗಳು ಮನೆಯ ಕೆಲಸಗಳನ್ನು ಮಾಡಬೇಕಿದೆ, ಅದರಂತೆ ಸೀಬೆಹಣ್ಣನ್ನು ತೊಳೆದು ಕೊಡುವಂತೆ ಹೇಳಿದರೆ ಚೈತ್ರ ತೊಳೆದು ತಾವೇ ತಿಂದು ಬಳಿಕ ಅದನ್ನು ನರಕದೊಳಗೆ ಎಸೆದು ಬಿಟ್ಟರು. ಇದರಿಂದ ಯಮುನಾ ಜೊತೆ ಕಿರಿಕ್ ನಡೆಯಿತು. ಬಿಗ್ ಬಾಸ್ ಕನ್ನಡ 11ರ ಮೊದಲ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯಿತು. ಸ್ವರ್ಗ ನಿವಾಸಿಗಳು ನರಕದ ನಿವಾಸಿಗಳನ್ನು ನಾಮಿನೇಟ್ ಮಾಡುವ ಅವಕಾಶ ಇತ್ತು. ಬಹುತೇಕ ಚೈತ್ರ ಹೆಸರನ್ನು ತೆಗೆದುಕೊಂಡರು. ಅದಕ್ಕೆ ಕಾರಣಗಳನ್ನು ಕೊಟ್ಟರು. ಅವರ ಆರೋಪಗಳಿಗೆ ಚೈತ್ರ ಸ್ಪಷ್ಟನೆ ನೀಡಿದರು. ಅಲ್ಲೂ ಚೈತ್ರ ನಾನು ಮಾಡಿದ್ದೆ ಸರಿ ಎಂದು ವಾದಿಸಿದರು. ಇನ್ನು ನಾಮಿನೇಷನ್ ಮುಗಿದ ಬಳಿಕ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರ ಕುಂದಾಪುರ ನೇರವಾಗಿ ನಾಮಿನೇಟ್ ಆಗಿರುವುದರಿಂದ ಬಿಗ್ ಬಾಸ್ ಘೋಷಿಸಿದರು. ನಾಮಿನೇಷನ್ ಬಳಿಕ ನಾನು ಯಾರೊಟ್ಟಿಗೂ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದೇಳಿ ನಾಮಿನೇಟ್ ಮಾಡಿದ್ದು ಬೇಸರವಾಯಿತು ಎಂದು ಅನುಷಾ ಕಣ್ಣೀರು ಹಾಕಿದ್ದರು. ಬಿಗ್ ಬಾಸ್ ಮನೆಯನ್ನು ಸ್ವರ್ಗ ಹಾಗೂ ನರಕ ಎಂದು ವಿಭಾಗಿಸಿ ಸ್ಪರ್ಧಿಗಳನ್ನು ಕಳುಹಿಸಲಾಗಿದೆ. ಅನುಷಾ, ಗೋಲ್ಡ್, ಸುರೇಶ್, ರಂಜಿತ್ ಸೇರಿ 7 ಮಂದಿ ನರಕವಾಸಿಗಳಾಗಿದ್ದಾರೆ. ಭವ್ಯ, ಜಗದೀಶ್, ಹಂಸ, ಗೌತಮಿ ಸೇರಿದಂತೆ 10 ಜನ ಸ್ವರ್ಗ ನಿವಾಸಿಗಳಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ರಾತ್ರಿ ಹಲವು ಸ್ಪರ್ಧಿಗಳು ಬೆಳಿಗ್ಗೆ 9 ಗಂಟೆ ವೇಳೆಗೆ ಒಬ್ಬೊಬ್ಬರಾಗಿ ಎದ್ದರು. ಕುಡಿಯಲು ಬಿಸಿ ನೀರು ಬೇಕು ಎಂದು ಮೊದಲ ದಿನವೇ ಚರ್ಚೆ ಶುರುವಾಯಿತು. ಓವ್ನಲ್ಲಿ ನೀರು ಬಿಸಿ ಮಾಡಿ ಕೆಲವರು ಕುಡಿಯಿದರು. ನರಕವಾಸಿಗಳಿಗೆ ಬಿಸಿ ನೀರು ಕೊಡಬೇಕಾ ಬೇಡವಾ ಎನ್ನುವ ವಿಚಾರಕ್ಕೆ ಸ್ಪರ್ಧಿಗಳ ನಡುವೆ ಭಾರಿ ಚರ್ಚೆ ನಡೆಯಿತು. ಕೊಡುವುದು ಸರಿನಾ ತಪ್ಪು ಎನ್ನುವ ವಿಚಾರಕ್ಕೆ ಸ್ವರ್ಗವಾಸಿಗಳು ಭಾರಿ ಗೊಂದಲಕ್ಕೆ ಸಿಲುಕಿದರು. ಇನ್ನು ಬಿಗ್ ಬಾಸ್ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ಸೀಸನ್ ಕನ್ನಡದಲ್ಲಿ ಮತ್ತೆ ಆರಂಭವಾಗಿದೆ. ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಲ್ಲಿ 17 ಜನ ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಹೋಗಿದ್ದಾರೆ. ವೀಕ್ಷಕರ ನಿರೀಕ್ಷೆ ಮೇರೆ ಕೆಲವರು ಈ ಬಾರಿ ಬಿಗ್ ಬಾಸ್ ಮನೆಯ ಆಟಕ್ಕೆ ಆಯ್ಕೆಯಾಗಿದ್ದಾರೆ. ದೊಡ್ಡ ಮೇಲೆ ಒಂದು ರಾತ್ರಿ ಹಾಗೂ ಒಂದು ಹಗಲು ಕಳೆದಿದೆ. ಮೊದಲ ದಿನವೇ ಸ್ಪರ್ಧಿಗಳ ನಡುವೆ ವಾಕ್ಸಮರ ನಡೆಯಿತು. ಮುಖ್ಯವಾಗಿ ಚೈತ್ರ ಹಾಗೂ ಯಮುನಾ ನಡುವೆ, ಶ್ರೀನಿಧಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.